ಎಲ್ರಿಗೂ ನಮಸ್ಕಾರ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತು. ಕೊಂದವರೆಂಬುದನ್ನರಿಯದೆ ತನ್ನೊಡಲ ಬೆಂದೊಡಲ ಹೊರೆಯುತ್ತಲಿತ್ತು. ಅದಂತೆ ಹುಟ್ಟಿತ್ತು, ಅದಂತೆ ಹೊಂದಿತ್ತು. ಕೊಂದವರುಳಿವರೆ ಕೂಡಲ ಸಂಗಮ ದೇವ ಅಂತ. ಕೊಂದವರುಳಿವರೆ ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲಿ ಬಸವಣ್ಣ ಯಾವ ಭಾಗದಲ್ಲಿ ವಚನ ಕ್ರಾಂತಿ ಮಾಡಿದ್ರೋ ಅದೇ ಭಾಗದ ಕತೆ ಭೀಮಾ ತೀರದ ಹಂತಕರು. ಕ್ರಿಸ್ತಪೂರ್ವದಿಂದ ಇವತ್ತಿನ ತನಕನೂ ಭೀಮೆಯ ಸೆಳವು ಸಾಕಷ್ಟು ಪ್ರತಿರೋಧ ಮತ್ತು ಪಾತಕಗಳನ್ನ ಅರಗಿಸ್ಕೊಂಡೇ ಹರಿತಾನೇ ಇದೆ. ಒಂಥರದ ರಿಪಬ್ಲಿಕ್ ಥರ ವಾತಾವರಣ ಇದ್ದಾಗ ಯಾರೂ ಅಲ್ಲಿ ಇದು ಏನನ್ನೂ ವರದಿ ಮಾಡೋವಂಥದ್ದು ಅಥವಾ ಕರ್ನಾಟಕದ ಭಾಗವೇ ಅಲ್ಲ ಅದು ಅನ್ನೋ ಥರದ್ದು ವಾತಾವರಣ ಇದ್ದಾಗ ರವಿ ಬೆಳಗೆರೆ ಸರ್ ಅವರು ಅಲ್ಲಿ ಧೈರ್ಯವಾಗಿ ಹೋಗಿ ಆ ಭಾಗವನ್ನು ವರದಿ ಮಾಡಿ ಅಲ್ಲಿಂದ ಬಂದಂತಹ ಅಲ್ಲಿನ ಪಾತಕ ಘಟನಾವಳಿಗಳನ್ನ ಎಪಿಸೋಡ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಎಪಿಸೋಡ್ ಮಾಡೋಕ್ಕೆ ಶುರು ಮಾಡಿದಾಗ ಹುಟ್ಟಿದ್ದೇ ಭೀಮಾ ತೀರದ ಹಂತಕರು. ಲಿಯೋ ಟಾಲ್ಸ್ಟಾಯ್ ಅವ್ರದ್ದು ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಒಂದು ಕೃತಿ, ಸಣ್ಣ ಕತೆ. ಅದನ್ನೇನು ಹೇಳುತ್ತೆ ಅಂದರೆ, ಒಂದು ಮೊಟ್ಟೆಗೋಸ್ಕರ 2 ಮನೆಗಳು ಹತ್ಕೊಂಡು ಹುರಿದೋಗ್ತವೆ. ಅದೇ ಥರದ ಘಟನಾವಳಿ ಇಲ್ಲೂ ಆಗುತ್ತೆ. ಒಂದು ಸಣ್ಣ ಬದುವಿಗೋಸ್ಕರ ಶುರುವಾದ ಗಲಾಟೆ 2 ಕುಟುಂಬದ ನಡುವೆ ಸಾಕಷ್ಟು ಜನ ಜೀವಗಳನ್ನ ಬಲಿ ತಗೋಬಿಡುತ್ತೆ. ಇದನ್ನು ಅತ್ಯಂತ ತೀಕ್ಷ್ಣವಾಗಿ, ಅದು ನೋಡೋಕ್ಕೆ ವರದಿ ಥರ ಆದ್ರೂ, ಒಂಥರ ಕ್ರೈಮ್ ರಿಪೋರ್ಟ್ ಥರ ಆದ್ರೂ, ಆ ಭಾಗದ ಬಗ್ಗೆನೇ ಒಂಥರದ ತಾತ್ಸಾರ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮುನ್ನುಗ್ಗಿ ಅದು ಒಳಗಡೆ ಇದ್ದಂತಹ ಸಾಕಷ್ಟು ತಾರತಮ್ಯಗಳನ್ನ, ಸಾಕಷ್ಟು ಪಾತಕ ಲೋಕದ ಈ ಫ್ಯೂಡಲ್ನ ಕಾರಣಕ್ಕಾಗಿ ಆಗ್ತಿರುವಂಥ ಸಾಕಷ್ಟು ಏರುಪೇರುಗಳನ್ನ, ತಾರತಮ್ಯಗಳನ್ನ ಭಾಳ ಸಹಜವಾಗಿ ಅವರ ಬರವಣಿಗೆಯ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ಜನರನ್ನು ತಲುಪಿಸೋದ್ರಲ್ಲಿ ರವಿ ಬೆಳಗೆರೆ ಅವರು ಅತ್ಯಂತ ಯಶಸ್ವಿಯಾಗಿದ್ದರು. ಹಂಗಾಗಿ ಅದು ಧಾರಾವಾಹಿಯಾಗಿ ಪ್ರಕಟ ಆದಮೇಲೂ ಈಗ ಅದು ಪುಸ್ತಕ ರೂಪಕ್ಕೆ ಬಂದಮೇಲೆ ಅದು 8ನೇದೋ 10ನೇದೋ ಆವೃತ್ತಿ ರೀಪಬ್ಲಿಷ್ ಆಗ್ತಾನೇ ಇದೆ. ಅದು ನಿಲ್ತಾನೆ ಇಲ್ಲ. ಅದ್ರದ್ದು ಪಬ್ಲಿಕೇಶನ್ ಹಂಗೆ ಅದಂದರೆ ಅದರದ್ದು ಸರ್ಕ್ಯುಲೇಷನ್ ಹಂಗೆ ಒಂಥರದ್ದು ಫ್ಲೋಟಿಂಗಲ್ಲೇ ಇದೆ. ಇನ್ನು ಇವತ್ತರೆಗೂ ಅದು ಸಾಕಷ್ಟು 8-10 ವರ್ಷನಾದ್ರೂ ಅದರದ್ದು ನಿರಂತರವಾಗಿದೆ. ಹಂಗಾಗಿ ಈ ಥರದ್ದು ಒಂದು ಕೃತಿ ನನ್ನ ತನಕ ಬಂದಿದ್ದು ಅಂದರೆ ಇಷ್ಟು ದಿನ ಅದು ಆ ಕೃತಿನ ತುಂಬ ಜನ ಕೇಳಿದ್ರು, ಅದು ಯಾಕೆ ಅಷ್ಟು ಜನಕ್ಕೆ ಅದು ಗೊತ್ತಿರಲಿಲ್ಲ ಅಂತ. ಪ್ರಾಯಶಃ ನಾನು ಅಣಜಿ ನಾಗರಾಜ್ ಮತ್ತು ಓಂ ಪ್ರಕಾಶ್ ಸರ್ ಅವ್ರಿಗೆ ಭಾಳ ಆಭಾರಿಯಾಗಿರ್ತೀನಿ. ಅವರು ಕವರ್ ಪೇಜ್ ಕಿತ್ಕೊಂಡು ಹೊಟ್ಟೋಗಿದ್ರು ಕಂಟೆಂಟ್ ಬಿಟ್ಬಿಟ್ಟು. ಹಂಗಾಗಿ ಕಂಟೆಂಟ್ ಹಂಗೆ ಇತ್ತು. ಆಗ ನಾನು ಬರೋ ತನಕ ಅದು ಕಾಯ್ತಲ್ಲ ಅನ್ನೋದು ನನಗೊಂದು ಹರ್ಷದಾಯಕವಾದ ವಿಚಾರ. ಹಂಗಾಗಿ ರವಿ ಬೆಳಗ್ಗೆ ಇವ್ರಿಗೆ, ಓಂ ಪ್ರಕಾಶ್ ಸರ್ಗೆ ಮತ್ತು ಅಣಜಿ ನಾಗರಾಜ್ ಅವ್ರಿಗೆ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೇನೆ. ಈ ಕೃತಿನ ನಾನು ಮತ್ತೆ ತೆರೆಗೆ ತರೋಕ್ಕೆ ಅತ್ಯಂತ ಹರ್ಷದಾಯಕವಾಗಿದ್ದೀನಿ. ಧನ್ಯವಾದಗಳು. ಇದು ಪ್ರಾಯಶಃ 2 ಭಾಗ ಆಗತ್ತೆ ಸರ್, 2 ಭಾಗ ಆಗುತ್ತೆ. ನಾ ಇಲ್ಲಿ ತನಕ ಅಂದರೆ ಈಗ ಫಸ್ಟ್ ಪಾರ್ಟ್ ಮುಗಿಸ್ಕೊಂಡಿದ್ದೀನಿ. ಸೆಕೆಂಡ್ ಪಾರ್ಟ್ಗೆ ಮತ್ತೆ ಕೂತ್ಕೊಳ್ತಿದ್ದೀನಿ ಸ್ಕ್ರಿಪ್ಟ್ಗೆ. ಅಂದರೆ ಸ್ಕ್ರಿಪ್ಟೇ ಅದನ್ನೇ ಏನು ಮಾಡೋಂಗಿಲ್ಲ ಸರ್, ಪಕ್ಕಾ ಸ್ಕ್ರೀನ್ ಪ್ಲೇ ಇದ್ದಂಗೆ ಇದೆ. ಅದನ್ನು ಎನಾನ್ಸ್ ಮಾಡ್ಕೊಳ್ತಿದ್ದೀನಿ, ಯಾವ್ಯಾವುದು ಬೇಕು ಅದನ್ನು ಆಯ್ಕೊಂಡಿದ್ದೀನಿ. ಪ್ರಾಯಶಃ 2ನೇ ತಾರೀಕು 3ನೇ ತಾರೀಕಿಗೆ ಪೂರ್ತಿ ಸ್ಕ್ರಿಪ್ಟ್ ಮುಗಿದೋಗುತ್ತೆ ಸರ್, ನನ್ನ ವರ್ಷನ್ ಮುಗಿದೋಗುತ್ತೆ. ಆಮೇಲೆ ಅದನ್ನು ರೀರೈಟ್ ಮಾಡಿ ಅದನ್ನು ಬಾಂಡಿಂಗ್ ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟ್ ಹೋಗೋದು ಸರ್. ಅದೇ ಏನಂದರೆ ಯಾವುದನ್ನು ಬಿಟ್ಟಿಲ್ಲ ಸರ್. ಅಂದರೆ ಅಲ್ಲಿ ಇಡೀ ರೋಚಕತೆ ಇದೆಯಲ್ಲ, ಅದು ಒಂಥರದ್ದು, ಅದು ಓದಗನ್ನ ಒಂದು ಚೂರು ಅಳ್ಳಾಡ್ದಂಗೆ ಕೂರಿಸ್ಕೊಳ್ಳುತ್ತೆ ಕೃತಿ. ಅದನ್ನು ನಾವು ನಮ್ಮ ಶಕ್ತಿ ಮೀರಿ ನಾವು ಅದನ್ನು ಹಿಡಿಯೋ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಆಸೆ ಸರ್. ಡೆಫಿನೆಟಾಗಿ. ಯಾಕಂದರೆ ಅದಕ್ಕೆ ನಾನು ಹೇಳಿದ್ದು ಕೊಂದವರುಳಿವರೆ ಕೂಡಲ ಸಂಗಮ ದೇವ ಅಂತ ಶುರು ಮಾಡಿದ್ದೆ ಆ ಕಾರಣಕ್ಕೆ ಸರ್. ಇದು ನಾವು ಇಲ್ಲಿ ಇದು ಬರೀ ಏನದು ಅಥವಾ ನಾವು ಸಿಕ್ಕಾಬಟ್ಟೆ ಕ್ರೈಮ್ ತೋರಿಸ್ಬೇಕು ಅಥವಾ ಅದು ಗ್ಲೋರಿಫೈ ಮಾಡಿಬಿಡ್ಬೇಕು, ಸಿಕ್ಕಾಬಟ್ಟೆ ಹಂಗೆ ಆ ಥರದ್ದಿಲ್ಲ. ಇದು ಒಂದು ಜವಾಬ್ದಾರಿ ಇದೆ. ನಿರ್ಮಾಣ ಸಂಸ್ಥೆ ಈಗ ಮುಂಚೆ ಕೆ ಸದಾಶಿವ ಅವ್ರದ್ದು ಕತೆ ಮಾಡಿತ್ತು, ಈಗ ಈ ಕತೆ ಮಾಡ್ತಿದೆ. ನಿರ್ಮಾಣ ಸಂಸ್ಥೆಗೂ ಒಂದು ಜವಾಬ್ದಾರಿ ಇದೆ. ಅದು ಭಾಳ ನಾಜೂಕಾಗಿ ಹೇಳಿದ್ದಾರೆ ನನಗೆ. ಎಲ್ಲೂ ಸಮಾಜಕ್ಕೆ ಒಪ್ಪೋ ಥರನೇ ಸಿನಿಮಾ ಆಗಬೇಕು, ಅದು ಎಲ್ಲರೂ ಕೂತು ನೋಡಿ ಸಂತೋಷ ಪಡುವಂಥದ್ದು ಒಂದು ಸಿನಿಮಾ ಆಗಬೇಕು ಅನ್ನೋ ಥರದ್ದು ಇರೋದ್ರಿಂದ ಆ ಎಲ್ಲ ಪ್ಯಾರಾಮೀಟರ್ಸ್ ಜೊತೆಗೆ ನಾವು ಕೃತಿಗೆ ಎಲ್ಲೂ ಧಕ್ಕೆ ಆಗದಂಗೆ, ಸಮಾಜಕ್ಕೂ ಎಲ್ಲೂ ಧಕ್ಕೆ ಆಗದಂಗೆ ಸಿನಿಮಾ ಮಾಡಿಕೊಡ್ತೀವಿ. ಚಂದ್ರು ಸರ್ ಜೊತೆಗಿರ್ತಾರೆ, ಹರೀಶ್ ಕೊಮ್ಮೆ ಅವರು ಇರ್ತಾರೆ, ಲೋಕಿ ಸಂಗೀತ ಮಾಡ್ತಿದ್ದಾರೆ. ಸರ್ ಭಾಗ 1ರಲ್ಲಿ ಸಿದ್ದಪ್ಪ ಬೋರಗಿ ತನಕ ಅವರು ಹತ್ಯೆ ಆಗೋ ತನಕ ಭಾಗ 1 ಸರ್. ಸಿದ್ದಪ್ಪ ಬೋರಲಿಗೆ ಹತ್ಯೆ ಆಗಿ ಅದರದ್ದು ಸುತ್ತ ಘಟನಾವಳಿಗಳಾದಮೇಲೆ ಸೆಕೆಂಡ್ ಪಾರ್ಟ್ ಮತ್ತೆ ನರೇಷನ್ಗೆ ಭಾವನಾ ಮೇಡಮ್ ಬರ್ತಾರೆ.
ಅವರು ಯಾರು ಶಾಂತನ ಮಕ್ಕಳ ಜೊತೆಗೆ ಶಾಂತಂದು ಒಂದು ಸಣ್ಣ ಬ್ರೀಫ್ ಹಿಸ್ಟ್ರಿ ಶುರು ಮಾಡಿ ಅಲ್ಲಿಂದ ಮತ್ತೆ ಸೆಕೆಂಡ್ ಪಾರ್ಟ್ ಶುರು ಮಾಡಿ. ದ್ವೇಷ ನೋಡಿ ಸರ್, ದ್ವೇಷನೂ ಬದುಕಿನ ಭಾಗವೇ. ಆದರೆ ದ್ವೇಷ ಯಾಕೆ ಅಂದರೆ ಈಗ ನಾವು ಏನೇ ಮಾಡಿದ್ರು ಉದ್ದೇಶ ನಮಗೆ ಈ ಥರದ ಸಿನಿಮಾಗಳು ಮಾಡಬೇಕಾದ್ರೆ ನಮಗೆ ಹೆಚ್ಚು ಸ್ವಲ್ಪ ಕಮರ್ಷಿಯಲ್ ಆಗಿ ಈ ಥರದ್ದು ಜನ ಕೇಳ್ತಿದ್ದಾರೆ ಆ ಥರದ್ದು ಒಂದು ಇರೋದ್ರ ಜೊತೆಗೆ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಾಮಾಜಿಕ ಸ್ತರಗಳಿದೆಯಲ್ಲ ಅಲ್ಲಿದ್ದ ಕೃತಿನಲ್ಲಿರುವಂಥ ಒಳ ಸೂಕ್ಷ್ಮಗಳು ಭಾಳ ಚೆನ್ನಾಗಿದೆ. ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಕೂಡ ರವಿ ಸರು. ನನಗೆ ಮಲೆಗಳಲ್ಲಿ ಮದುಮಗಳು, ನಾಯಿಗುತ್ತಿ ಅಷ್ಟೇ, ಮಹಾದೇವ ಅವ್ರದ್ದು ಚನ್ನನಷ್ಟೇ ನನಗಿಲ್ಲಿ ಚಂದಪ್ಪ ಕಾಡ್ತಾನೆ. ಅದು ಹೆಂಗೆ ಸಾಧ್ಯ ಆಯಿತು? ಸಾಹಿತ್ಯದ ಸ್ತರ ಬೇರೆ ಇರ್ಬೋದು, ಆದರೆ ಅದು ಹೆಂಗೆ ಇಲ್ಲೂ ಅದರದ್ದೇ ಥರದ ಫೈರ್ ಹೆಂಗೆ ಸಾಧ್ಯ ಆಯಿತು ಅಂದರೆ ಇವರು 19ನೇ ವರ್ಷಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದರಿಂದ ಆ ಸಾಧ್ಯತೆಗಳಿದೆ ಅಲ್ಲಿ. ರವಿ ಸರ್ರು 19ನೇ ವಯಸ್ಸಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಅವ್ರಿಗೆ. ಅವ್ರು ಗಂಭೀರವಾಗಿ ಬರೆದಿದ್ದರೆ ಬರ್ಕೋಬೋದಿತ್ತು. ಅವ್ರ ಪತ್ರಿಕೆಗೆ ಬಿದ್ದು ಅವರೊಂಥರ ಪತ್ರಿಕೋದ್ಯಮದಲ್ಲಿ ಜಿದ್ದಿಗೆ ಬಿದ್ದು ಬಂದಿದ್ದರಿಂದ ಸೊ ಈ ಥರದ್ದು ಆಯಾಮಗಳು ತೆರ್ಕೊಳ್ತು ಅಂತ ನನಗೆ. ಅದೇ ಮತ್ತೆ ಮಳೆ ಹೋಯುತ್ತಿದ್ದ ಟೈಮಲ್ಲಿ ಅನಿಲ್ ಸರ್ಗೆ ಒಂದು ಪ್ರಪೋಸಲ್ ಕೊಟ್ಟೆ. ಸರ್, ಈ ಥರದ್ದೊಂದು ಸಿನಿಮಾ ಇದೆ, ನೀವು ಮಾಡ್ತೀನಿ. ಅದು ಶ್ರುತಿ ಮೇಡಮ್ ಅವ್ರ ಹಸ್ಬೆಂಡು ಅಲ್ಲೇ ಇದ್ದಾರೆ. ಅನಿಲ್ ಸರ್ಗೆ ಹೇಳಿದೆ ನಾನು, ಸರ್ ಈ ಥರದ್ದೊಂದು ಕತೆ ಇದೆ, ಈಗ ನೀವು ಮಾಡೋದಿದ್ರೆ ಅವ್ರದ್ದು ತುಂಬ ಚೆನ್ನಾಗಿ ಇಡೀ ಸಿನಿಮಾದಲ್ಲಿ ಚಂದ್ರು ಸರ್ ಹೇಳ್ತಿದ್ರು ನನಗೆ. ನಮ್ಮ ಗಂಗು ಸರ್ ಅವರು, ಗಂಗಣ್ಣ ಅವರು ನಮ್ಮ ಸೆಟ್ಟು ಆರ್ಟ್ ಅಸಿಸ್ಟೆಂಟ್ ಆಗಿದ್ದವರು. ಈ ಇಂಡಸ್ಟ್ರಿನಲ್ಲಿ ಏನಂತ ಸುದ್ದಿ ಬಂತು ಅಂದರೆ ತುಂಬ ಚೆನ್ನಾಗಿತ್ತು ಪ್ರೊಡಕ್ಷನ್ನು, ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ಚೆನ್ನಾಗಿ ಏನೂ ಕೊರತೆ ಇಲ್ಲದೆ ಸಿನಿಮಾ ಮಾಡಿಕೊಟ್ರು ಅಂತ. ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿಕೊಟ್ರು. ನಾನು ಹನುಮಾನ್ ಮಲ್ ಕೇಳಿದೆ, ಕೊಟ್ಟರು. ಕೊಚ್ಚಿನ್ಗೆ ಎಲ್ಲ ವೈಲಿನ್ಸ್ ಹಾಕಬೇಕು ಅಂತ ಕೇಳಿದೆ, ಅದನ್ನು ಮಾಡಿಕೊಟ್ರು. ಅವಾಗ ನನಗೆ ಪ್ರೀತಿಪೂರ್ವಕವಾಗಿ ಕೇಳ್ಕೊಂಡೆ, ಇದೊಂದು ಸಿನಿಮಾ ಇದೆ, ಇದು ನೀವು ಮಾಡಿದ್ರೆ ನಾನು ಮಾಡ್ತೀನಿ ಸರ್ ಅಂತ. ಖುಷಿಯಿಂದ ಒಪ್ಕೊಂಡ್ರು. ಹಂಗಾಗಿ ಇದು ಟೇಕ್ ಆಫ್ ಆಯಿತು ಸರ್. ಸರ್ ಮೊನ್ನೆನೂ ಒಂದು ಇದಾಗಿದೆ ಸರ್, ಏನೋ ಒಂದು ಇದೆ, ಆ ಥರದ್ದೊಂದಷ್ಟು ಘರ್ಷಣೆಗಳಾಗ್ತಾನೆ ಇದೆ ಅಲ್ಲಿ, ನಿಂತಿಲ್ಲ. ಅದರಿಂದ ಸ್ವಲ್ಪ, ಯಾಕಂದರೆ ಅದು ಆ ಜಾಗ ಸ್ವಲ್ಪ ಇನ್ನೂ ಹಂಗೆ ಇದೆ. ಬಟ್ ಅದು ನೋಡ್ತೀವಿ ಸರ್, ಅದು ನೋಡಿ ಎಲ್ಲಿ ಶೂಟ್ ಮಾಡೋದು ಅಥವಾ ಯಾವ ಕಡೆ ಶೂಟ್ ಮಾಡೋದು. ಯಾಕಂದರೆ ಇಲ್ಲಿ ಎಲ್ಲರೂ ಈ ಪಾತ್ರಗಳೆಲ್ಲವೂ ಒಂಥರದ್ದು ಇದಕ್ಕೆ ಸರಿದಿರೋದ್ರಿಂದ ನಮ್ಗೆ ಶೂಟಿಂಗ್ ಮಾಡೋಕೆ ಏನಂತ ತೊಂದರೆ ಆಗಲ್ಲ. ಇದು ಅಕ್ಸೆಪ್ಟೆಡ್, ಎಲ್ರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ಇದು ನಮಗೆ ಪ್ರಿಂಟ್ ಮೇಲೆ ಪಬ್ಲಿಷ್ ಆಗ್ತಾನೆ ಇರೋದ್ರಿಂದ ಜನರ ಒಪ್ಪಿಗೆ ಇದೆ. ಅದು ಅಲ್ಲಿನ ಭಾಗದ ಜನರದ್ದು ಒಪ್ಪಿಗೆ ಇದೆ. ಹಾಂ ಸರ್, ಹಾಂ ಸರ್, ಅಲ್ಲಿ ನಾನು ಮರಾಠಿ ಸಿನಿಮಾ ಅಲ್ಲೇ ಮಾಡಿದ್ದು ಸರ್, ಗುಲ್ಬರ್ಗ ಮತ್ತು ಸೋಲಾಪುರದಲ್ಲೇ ಶೂಟ್ ಮಾಡಿದ್ದು. ಹಂಗಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಿದೆ. ಹಾಂ, 3 ವರ್ಷದೊಳಗಡೆ ಅಗ್ರಿಮೆಂಟ್ ಹೋಗಿ. ಹೌದು, ಇಲ್ಲ ಮೇಡಮು ಇರೋದ್ರಿಂದ ನಮಗೇನು ಆ ಥರದ್ದು ಇಲ್ಲ. ನನಗೆ ನಿರ್ಮಾಪಕರ ಕಡೆಯಿಂದ ಸಂಪೂರ್ಣವಾದ ಸಹಕಾರ ಇದೆ ಸರ್. ಆ ಥರದ್ದೇನಾಗಲ್ಲ. ನನಗೆ ಗೊತ್ತಿರೋ ಹಂಗೆ ಈ ವರ್ಷ ಶೂಟಿಂಗ್ ಒಂದೇ ಸರಿ ಒಂದು ಸ್ಟ್ರೆಚ್ಚಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಬಿಡ್ತೀನಿ ಸರ್. ಒಂದು ಸ್ಟ್ರೆಚ್ಚಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಬಿಡ್ತೀನಿ. ಅದೇ ಸೋನು ಸೂದ್ ಬರ್ತಿದ್ದಾರೆ, ಶಯಾಜಿ ಸಿಂಧೆ ಬರ್ತಾರೆ. ಪ್ರಾಯಶಃ ಅತುಲ್ ಕುಲಕರ್ಣಿ ಅವ್ರನ್ನೂ ಕೇಳಿದ್ದೀನಿ, ಅವ್ರು ಬಂದರೆ ಅವರು ಬರ್ಬೋದು. ಅದು ರವಿ ಕಾಳೆ ಅಥವಾ ಅತುಲ್ ಕುಲಕರ್ಣಿ ಅವರು. ಚಂದಪ್ಪನ ಪಾತ್ರ ನಮ್ಮ ಲಿಖಿತ್, ಕೇಶಪ್ಪ ತಾವರ್ಕೇಟ್ ಇವರು. ಅದು ಶಿವಾಜಿ ಬೋರ್ಲಿಗೆ ಬಸ್ಕುಮಾರ್. ಶರತ್ ಲೋಹಿತಾಶ್ವ ಬಂದು ಇದು ಸಿದ್ದಪ್ಪ ಬೋರ್ಗಿ. ಸಯಾಜಿ ಸಿಂಧೆ ಬಂದು ಮಣಿಕಪ್ಪ ಮಾಸ್ಟರ್. ಸೋನುಸುದ್ದು ಪೊಲೀಸ್ ಆಫೀಸರ್ ಆಗಿ ಬರ್ತಾರೆ ಸರ್, ಪ್ರತಾಪ್ ರೆಡ್ಡಿ ಅಂತ ಅಂದ್ಕೊಂಡಿದ್ದೀನಿ ಸರ್. ವೈಲೆನ್ಸ್ ಪಾರ್ಟ್, ಅದು ನನಗೆ ವೈಲೆನ್ಸ್ ಮೊದಲಿಂದನೂ ಅದು ಆ ದಿನಗಳು ಕೊನೆಯ ಟೈಮಲ್ಲಿ ನಾನು ಹೊರಗಡೆ ಬಂದೆ ಸರ್. ಅದು ಮಾಡಬೇಕಾದ್ರೂ ಅದೊಂದು ಆ ಥರದ್ದೊಂದು ಇದಿತ್ತು. ಅಂದರೆ ಎಲ್ಲೂ ವೈಲೆನ್ಸ್ ಥರ ಪೋರ್ಟ್ರೇ ಮಾಡಬಾರ್ದು ಅನ್ನೋದೊಂದು ಅದು ಆ ಭಾಗದಲ್ಲಿ ನಾನು ಇದ್ದೆ ಸರ್. ಹಂಗಾಗಿ ಅದು ಆ ಎಚ್ಚರಿಕೆ ಇದ್ದೇ ಇರುತ್ತೆ ನನಗೆ. ಅದನ್ನು ಎಷ್ಟು ಇದು ಮಾಡೋಕ್ಕೆ ಸಾಧ್ಯನೋ ಅದನ್ನು ಸರ್ ಡೆಫಿನೆಟ್ಲಿ ಸರ್. ಸೆನ್ಸಾರ್ ಅವ್ರಿಗೆ ಏನು ಹೆಚ್ಚು ನಾವು ತೊಂದರೆ ಕೊಡಲ್ಲ ಸರ್, ಸೆನ್ಸಾರ್ಗೆ ಹೆಚ್ಚು ತೊಂದರೆ ಕೊಡಲ್ಲ. ಬಟ್ ಅವರು ಸ್ವಲ್ಪ ಹೆಸರುಗಳು ಆ ಥರದ್ದು ಅದು ಇದಾಗ್ಬೋದು. ಅದೆಲ್ಲವನ್ನೂ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡ್ಕೊಳ್ತೀನಿ ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಮ್ಮ ಸಂಸ್ಥೆಯಿಂದ ಇದಕ್ಕೂ ಮೊದಲು ಒಂದು ಸಿನಿಮಾವನ್ನು, ಕಾದಂಬರಿ ಆಧಾರಿತ ಸಿನಿಮಾವನ್ನು ಮಾಡಿದ್ವಿ. ಅದಾದ ನಂತರ ಇದು ನಮ್ಮ ಸಂಸ್ಥೆಯ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಕಾದಂಬರಿ ಆಧಾರಿತ ಸಿನಿಮಾವನ್ನು ಶೃಂಗೇರಿಲಿ ಮಾಡಿದ್ವಿ. ಎಲ್ಲವೂ ಚೆನ್ನಾಗಿತ್ತು. ಸಿನಿಮಾ ವಸ್ತು ಅಂತ ಬಂದ್ರೂ ಅಲ್ಲಿ ಟೀಮ್ ಸಮೇತ ಎಲ್ಲವೂ ನಮಗೆ ಚೆನ್ನಾಗಾಯಿತು. ತುಂಬ ಖುಷಿ ಕೊಡ್ತು ಮೊದಲನೇ ಸಿನಿಮಾ. ನಂತರ ಇದು ಸಾಹಿತ್ಯ ಆಧಾರಿತದೇ. ರವಿ ಬೆಳಗೆರೆ ಅವರ ಭೀಮಾ ತೀರದ ಹಂತಕರು ಸಿನಿಮಾ ಟೈಟಲ್ ಕೂಡ ಚೆನ್ನಾಗಿದೆ. ಅವರು ಬರೆದಿರುವಂತಹ ಕತೆ, ನೈಜ ಕತೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ವಿಶ್ವಾಸದಿಂದ ಮ್ಯಾಮ್ ಅವ್ರನ್ನ ಕೇಳಿ
ಅವರಿಂದ ರೈಟ್ಸ್ ತೊಗೊಂಡು ಒಪ್ಪಿಗೆಯನ್ನು ಪಡ್ಕೊಂಡು ಮಾಡೋಣ ಅಂತ ಮತ್ತು ಮಾಡಿದ್ದೀವಿ. ಅದರಲ್ಲಿ ಭಾವನಾ ಮೇಡಮ್ ಅವರು ಒಂದು ಪಾತ್ರವನ್ನು ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಇದೆ ನಮಗೆ. ನಂತರ ಅವರ ಸಿನಿಮಾವನ್ನು ರವಿ ಬೆಳಗೆರೆ ಅವರ ಸಿನಿಮಾ ಮಾಡ್ತಿರೋದಂತೂ ತುಂಬ ಖುಷಿ ಇದೆ ನಮಗೆ. ಅದಂತೂ ಹೇಳ್ತೀನಿ, ತುಂಬ ಖುಷಿ ಇದೆ ಅವ್ರು ಸಿನಿಮಾ ಮಾಡ್ತಿರೋದು ಅಂತ ಹೇಳಿ. ಮತ್ತು ಟೀಮ್ ನಮ್ಮದು ಈಗ ಭೀಮಾ ತೀರದಲ್ಲಿ ಟೀಮ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದೊಂದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇದಕ್ಕೆ ನರೇಂದ್ರ ಬಾಬು ಸರ್ ಅವರು ಎಲ್ಲವನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ತುಂಬ ಖುಷಿ ಇದೆ ಅವ್ರ ಮೇಲೆ. ಇಲ್ಲ ಸರ್ ಹೇಳಿದರು ಓದ್ತೀನಿ. ಹಾಂ ಸರ್ ಓದ್ತೀನಿ. ನಮ್ಮ ಹಸ್ಬೆಂಡು ಹೇಳಿ ಹೋಗೋ ಕಾರಣ ಅಂತೂ ಅದು ಟೈಟಲ್ ಜೊತೆ ತುಂಬ ಇಷ್ಟ ಆಯಿತು ಸರ್ ಅವ್ರು ಹೇಳಿದಾಗ. ಅದನ್ನು ಮನೆಯವ್ರನ್ನ ಕೇಳಬೇಕು. ಮಾಲೀಕರೀಗ ಅವರಾಗಿದ್ದಾರೆ. ಆಂಟಿ, ನಿನ್ನೊಲುಮೆಯಿಂದಲೇ ಪುಸ್ತಕ ಮೊದಲಿಗೆ ನಿಮ್ದು ಬಿಡುಗಡೆ ಆಗಿದೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ತಂದೆಯ ಪಾತ್ರವನ್ನ ನೀವು ಸಿನಿಮಾದಲ್ಲಿ ಮಾಡ್ತಿದ್ದೀರಾ, ಇದ್ರ ಬಗ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ತಂದೆ ಪಾತ್ರ ಮಾಡೋದು ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಹೌದು, ಅವರ ರಕ್ತವೇ ನನ್ನೊಳಗೇನೂ ಹರಿತಾ ಇರೋದು. ಬಟ್ ನಾನು ಆಲ್ರೆಡಿ ಹೇಳಿಬಿಟ್ಟೆ ಬಾಬು ಸರ್ಗೆ, ನೋಡಿ ನನ್ನಿಂದ ನೀವು ಆ್ಯಕ್ಟಿಂಗ್ನ ಹೇಗೆ ತೆಗೆಸ್ತೀರಿ ಅದು ನಿಮ್ಮ ಹಣೆ ಬರಹ. ಯಾಕಾದರೂ ತೊಗೊಂಡ್ನೋ ಇವಳನ್ನ ಈ ಪಾತ್ರಕ್ಕೆ ಅಂತ ಅನ್ನಿಸಿದ್ರು ಅವ್ರು ನನಗೆ ಅದ್ರ ಜವಾಬ್ದಾರಿ ಕೊಡಬೇಡಿ. ಬಟ್ ನಾನು ಇದನ್ನು ಅಪ್ಪನ ಪಾತ್ರವನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ನಾನು ಮಾಡ್ತೀನಿ. ನಾನು ರೈಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಜೊತೆಗೆ ನನಗೆ ಎಲ್ಲೂ ಅವರು ನನಗೆ ಪ್ರಾಮಿಸ್ ಏನು ಮಾಡಿದ್ದಾರೆ, ಅಪ್ಪನ ಬರವಣಿಗೆ ಯಾವ ಇದನ್ನು ರೂಪವನ್ನು ಬದಲಾಯಿಸೋದಿಲ್ಲ. ಈಗಾಗಲೇ ಮುಂಚೆ ಬಂದಿದ್ದ ಭೀಮಾ ತೀರಕ್ಕೂ ಈಗ ಬರೋವಂಥ ಭೀಮಾ ತೀರಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನೈಜವಾಗಿ ಅಲ್ಲಿ ಏನಿತ್ತೋ ಅದನ್ನು ಅಪ್ಪ ರಿಪೋರ್ಟ್ ಮಾಡ್ಕೊಂಡು ಬರ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ. ಅದನ್ನು ಅವರು ಫೋಟೋಗ್ರಾಫ್ಸ್ ಆಗಿರಬಹುದು ಅಥವಾ ಅವರು ಮತ್ತು ಚಂದಪ್ಪ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಎಲ್ಲದಕ್ಕೂ ಅದು ಪುಸ್ತಕದಲ್ಲೇ ಇದೆ. ಸೊ ಇದನ್ನು ಯಾವುದನ್ನು ನಾನು ಬದಲಾಯಿಸೋದಿಲ್ಲ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ರೈಟ್ಸ್ಗೋಸ್ಕರ ಐ ಥಿಂಕ್ ಇದು ಪ್ರಾಪರ್ ವೇ ಟು ಅಪ್ರೋಚ್. ಒಂದು ಲೇಖಕನ ಕೃತಿ, ಒಂದು ನಾವೆಲ್ನ ಚಿತ್ರೀಕರಣ ಮಾಡಿ ಚಿತ್ರರೂಪದಲ್ಲಿ ತರ್ತೀನಿ ಅಂತಂದಾಗ ಅದರದ್ದೇ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಅದನ್ನು ಅವ್ರು ಫಾಲೋ ಮಾಡಿದ್ದಾರೆ. ನಾನು ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ. ಪ್ರೊಡ್ಯೂಸರ್ಸ್ಗೂ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನಗೆ ಹೇಳಿದೆ, ಅವರು ಇದೇ ಒಂದು ಲಿಂಕ್ನ ಇಟ್ಕೊಂಡು ಇನ್ನೇನೋ ಆಗ್ತಿದೆ ಅಂತ ಮಾಡಬಹುದಾಗಿತ್ತು, ಅದನ್ನು ಅವ್ರು ಮಾಡಲಿಲ್ಲ. ಆಮೇಲೆ ಮತ್ತೆ ಅದೇ ನಾನು ಆಗಲೇ ಹೇಳಿದ ಹಾಗೆ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಯಾವುದನ್ನೇ ಬದಲಾಯಿಸೋದಿಲ್ಲ. ನಮ್ಮ ತಂದೆಯವರ ಅಕ್ಷರಗಳದ್ದು ಏನಿದೆ ಯಥಾವತ್ ಹಾಗೆ ನಾನು ಅದನ್ನು ಚಿತ್ರೀಕರಣ ಮಾಡ್ತೀನಿ ಅಂತ ಹೇಳಿ ಅವರು ಬರೆದಿದ್ದಾರೆ. ಇವರು ಆಗಲೇ ಹೇಳಿದರು, ನಾನು ಈಗ ತಾನೇ ವಿಜಯಪುರ ಹೋಗಿ 1 ವಾರ ಆಗಿದೆ. ನಾನು ಅಲ್ಲಿ ಹೋಗಿದ್ದೆ. ನಾನು ಅಲ್ಲಿಂದ ಸೊನ್ನಾಗೆ ಹೋಗೋಕ್ಕೆ ನನಗೆ 29 ಕಿಲೋಮೀಟ್ರು ಇತ್ತು. ನಾನು ಸೊನ್ನಾಗೆ ಹೋಗ್ಬಿಟ್ಟು ಅಲ್ಲಿ ನಾನು ಚಂದಪ್ಪ ಮತ್ತು ಇನ್ನು 2 ಕುಟುಂಬಗಳು, ನೀವಾಗಲೇ ಹೇಳಿದ ಹಾಗೆ 2 ಕುಟುಂಬಗಳನ್ನು ಭೇಟಿ ನೀಡಿ ಬರಬೇಕು ಅಂತ ಹೇಳಿ ಆಸೆಯಲ್ಲಿದ್ದೆ. ಕಾರಣಾಂತರಗಳಿಂದ ನನಗಲ್ಲಿ ಭೇಟಿ ನೀಡೋಕ್ಕಾಗಲಿಲ್ಲ. ಈ ಪ್ರೆಸ್ ಮೀಟನ್ನ ಚಂದಪ್ಪ ಮನೆಯವ್ರು ಏನಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಯಾಕಂದರೆ ಅವ್ರು ನನಗೆ ಔತಣ ರೆಡಿ ಮಾಡಿಟ್ಕೊಂಡಿದ್ರು, ನನಗೋಸ್ಕರ ಅಡುಗೆ ರೆಡಿ ಮಾಡಿಟ್ಕೊಂಡಿದ್ರು, ಬಡಿಸ್ತೀನಿ ಬರ್ತಾರೆ ಅಂತ ತುಂಬ ಸಂತೋಷದಿಂದ ನನಗೋಸ್ಕರ ಕಾಯ್ತಾ ಇದ್ರು. ನೀವಾಗಲೇ ಹೇಳ್ದ ಹಾಗೆ ಅಪ್ಪನ ಎರ ಏನಿತ್ತು ಭೀಮಾ ತೀರದ ಹಂತಕರು, ಈಗ ನಾನು ಅಲ್ಲಿ ಹೋದಾಗ ವಿಜಯಪುರದಲ್ಲಿ ಸಾಕಷ್ಟು ಸಾಧಕರು ಇದ್ದಾರೆ. ಅಲ್ಲಿ ನಾವು ಸುಮ್ಮನೆ ಹಂತಕರು ಅಂತ ಹೇಳಿ, ಅಫ್ಕೋರ್ಸ್ ಅಪ್ಪ ಬರೆದಿದ್ದು ಫ್ಯಾಕ್ಟ್ ಬರೆದಿದ್ದಾರೆ. ಇವ್ರು ಹೇಳ್ದ ಹಾಗೆ ಇನ್ನೂ ಅಲ್ಲಿ ಮೊದಲಿನ ಥರ ಅಪ್ಪ ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದರು, ಆಗ ಕಾಲ ಹಾಗಿತ್ತು. ಅಲ್ಲಿ ಇವ್ರು ಹೇಳ್ದ ಹಾಗೆ ಭೀಮೆಯ ನದಿ ರಕ್ತದೋಕಳಿ ಆಗಿತ್ತು. ಅದನ್ನು ಹೇಗಿತ್ತೋ ಅದನ್ನು ಅವ್ರನ್ನೇ ಭೇಟಿ ಮಾಡಿ ಅದನ್ನು ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟು ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಅದು ಬಿಟ್ಟರೆ ಅದರ ನಂತರ ಒಡನಾಟ ತುಂಬ ಹತ್ತಿರ ಆಗ್ಬಿಡುತ್ತೆ ಭೀಮಾ ತೀರಕ್ಕೂ ಮತ್ತು ನಮ್ಮ ತಂದೆಗೂ. ಸೊ ಅವರು ಭೀಮಾ ತೀರದ ಒಂದು ಕುಟುಂಬವಾಗಿ ಅಪ್ಪ ಅಲ್ಲಿ ಒಳಗಡೆ ಸೇರ್ಕೊಳ್ತಾರೆ. ಸೊ ಒಳಗಿನ ಪ್ರತಿಯೊಂದು ಏನಂತೀರಿ ಅಲೆಯಾಗಿ ಅವರಿಗೆ ಗೊತ್ತು ಒಳಗಡೆ ಏನಾಗ್ತಿತ್ತು, ಏನಾಗ್ತಾ ಇದೆ, ಏನಾಗಬಹುದು ಅನ್ನೋದೆಲ್ಲ ಆಗಿನ ಟೈಮಲ್ಲಿ ಇತ್ತು. ಹಂಗಿತ್ತು ಕೂಡ. ಇವ್ರು ಹೇಳ್ದಾಗೆ ಒಂದು 60-70 ರುಂಡಗಳು ಬಿದ್ದಿದ್ದಾವೆ, ರಕ್ತದ ಓಕುಳಿನೇ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ.
ಬಟ್ ಈಗ ಆ ಭೀಮಾಕ್ಕೆ ನಾನು ಹೋದಾಗ, ಅಂದರೆ ಮೊನ್ನೆ ನಾನು ಹೋದಾಗ ವಿಜಯಪುರಕ್ಕೆ, ಅಲ್ಲಿಯ ಜನರ ಒಂದು ಅಂದರೆ ಭೀಮಾ ತೀರದ ಹಂತಕರು ನೆಕ್ಸ್ಟು ಭೀಮಾ ತೀರದ ಚಿಂತಕರು ಅಂತ ಆಗಲಿ ಅನ್ನೋ ಒಂದು ಆಸೆನ ಅವರು ವ್ಯಕ್ತಪಡಿಸ್ಕೋತಾರೆ. ಸೊ ಅದು ನಾನು ಮೆಚ್ತೀನಿ ಕೂಡ. ಅದು ಈಗ ಭಾಗಪ್ಪ ಮತ್ತೆ ರಕ್ತ ಅಲ್ಲಿಗೆ ಸಂಬಂಧಪಡುತ್ತೆ. ಭಾಗಪ್ಪ ಮೊನ್ನೆ ತಾನೇ ಕೊಲೆ ಆಗ್ತಾರೆ. ಸೊ ಇದೆಲ್ಲ ಇದ್ದಾಗ ಇದನ್ನ ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾನು ಹೋಲಿಸ್ಲಾರೆ. ಆ್ಯಸ್ ಒಂದು ವ್ಯಕ್ತಿಯಾಗಿ, ಒಂದು ಪತ್ರಕರ್ತೆಯಾಗಿ, ಒಂದು ಏನಂತೀರಿ ಅಲ್ಲಿಗೆ ಹೋದಾಗ ನನಗೆ ಸಿಕ್ಕಂತಹ ಪ್ರೀತಿ ಆತಿಥ್ಯ ಏನಿದೆ ಅದಾಗಿರ್ಬೋದು. ಬಟ್ ರಕ್ತಪಾತ ನಿಂತೇ ಹೋಗಿದೆ, ಜಿದ್ದು ನಿಂತೇ ಹೋಗಿದೆ. ಅಲ್ಲಿಯವರೆಗೆ ಅಲ್ಲಿ ಇರೋದೇ 2 ಕುಟುಂಬದ ನಡುವೆನ ಸಂಘರ್ಷ. ಆ ಒಂದು ಎರಡನ್ನ ಅದು ಖಂಡಿತ ಈಗಲೂ ಇದೆ ಅಂತ ಮಾತಿದೆ. ಅಷ್ಟು ಅಪ್ಪನ ಒಡನಾಟ ಅಷ್ಟು ಅವರು ಇಟ್ಕೊಂಡಿರಲಿಲ್ಲ. ಅಂದರೆ ಭೀಮಾ ತೀರದ ಮಂದಿ ಜೊತೆಗೆ ಅವರಿಗೆ ಅಂದರೆ ನಾನು ಬಂದಿದ್ದೀನಿ ಅಂತ ಗೊತ್ತಾದ ಮೇಲೆ ಅವ್ರು ನನಗೆ ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಇಡ್ತಾ ಇರಲಿಲ್ಲ, ಕಾಯ್ತಾ ಇರಲಿಲ್ಲ. ಸೊ ಹೀಗಾಗಿ ಭೀಮಾ ತೀರ ಬದಲಾಗಲಿ, ರಕ್ತದೋಕಳಿ ನಿಲ್ಲಲಿ, ಅದು ಒಂದು ಆ್ಯಸ್ ಒಂದು ಏನಂತೀವಿ ಚಿಂತಕರಾಗಿ ನಾನು ಯೋಚನೆ ಮಾಡ್ತೀನಿ. ಅದು ಬಿಟ್ಟರೆ ಕಂಪ್ಲೀಟ್ಲಿ ಪುಸ್ತಕದಲ್ಲಿ ಏನಿದೆ ಆಗಿನ ಕಾಲದ ಘಟ್ಟದಲ್ಲಿ ಏನು ನಡೀತಿತ್ತು ಅದನ್ನು ನೈಜವಾಗಿ ತುಂಬ ಘೋರವಾಗಿ ತೋರಿಸದೆ, ತುಂಬ ಇವರು ಸೂಕ್ಷ್ಮವಾದ ಡೈರೆಕ್ಟರು, ಇವ್ರಿಗೆ ಗೊತ್ತು ಹೇಗೆ ಅದನ್ನು ತೊಗೊಂಡು ಹೋಗಬೇಕು, ಹೇಗೆ ಜನಕ್ಕೆ ಅದನ್ನು ತಲುಪಿಸ್ಬೇಕು ಅನ್ನೋದು ಆ ಭರವಸೆ ನನಗೂ ಇದೆ. ಇವರಾಗಲೇ ಹೇಳಿದರು, ಒಂದು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಂಡು ಅಥವಾ ಒಂದು ಸ್ಕ್ರಿಪ್ಟ್ ರೈಟರ್ ಆಗಿ ಒಂದು ಪೆನ್ ಹಿಡಿಯೋದಿದೆಯಲ್ಲ, ಅದನ್ನು ಹಿಡಿದು ಲಾಸ್ಟ್ ಪುಟ ನಿಂದಲ್ಲ ಎದ್ದು ಹೋಗು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಅವಮಾನ ಜೊತೆಗೆ ನೋವು ಎರಡೂ ಹೌದು. ಶ್ರಮ ಅಷ್ಟು ಪುಟಗಳಲ್ಲಿದೆ. ಲಾಸ್ಟ್ ಪುಟಗಳಲ್ಲಿ ಮಾತ್ರ ಇಲ್ಲ ಇದು ಬದಲಾಗಬೇಕು ಅಂತಂದಾಗ ಒಂದು ರೈಟರು, ಒಂದು ಡೈರೆಕ್ಟರ್ದು ವಿಷನ್ನೇ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕ್ಯಾಪ್ನ ತೆಗೆದು, ಅಂದರೆ ಘೋಸ್ಟ್ ರೈಟರ್ ಅಂತ ಹೇಳ್ತೀವಲ್ಲ ಹಾಗೆ, ಆ ದಿನಗಳನ್ನ ನೀವು ನೋಡಿದರೆ ಎಲ್ಲೂ ನಿಮಗೆ ಆ ದಿನಗಳು ಕೂಡ ಬೇಸ್ಡ್ ಆನ್ ಕ್ರೈಮ್. ಸೊ ಕ್ರೈಮ್ ಬೇಸನ್ನು ಎಷ್ಟು ಚಂದ, ಎಷ್ಟು ಪ್ರೀತಿ ಕೂಡ ಅದರಲ್ಲಿ ತುಂಬಿ ಬರೆದಂಥ ಬಾಬು ಅವ್ರಿಗೆ ಸಲ್ಲಬೇಕಾಗಿರೋ ಅಂಥ ಒಂದು ಏನಂತೀರಿ ಕ್ರೆಡಿಟ್ಟು ಅವ್ರಿಗೆ ಸಲ್ಲಿಲ್ಲ. ಅದ್ರ ಒಳಗಡೆ ಏನೇನಾಗಿದೆ ಅದು ನನಗೆ ಬೇಕಾಗಿಲ್ಲ. ಬಟ್ ಆದರೆ ಈಗ ಕಂಪ್ಲೀಟ್ಲಿ ನಾನು ಅವ್ರ ಕೈಗೆ ಇದನ್ನು ವಹಿಸಿದ್ದೀನಿ. ಇದನ್ನು ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡ್ತಾರೆ ಅಂತ ನಿರ್ದೇಶನ ಮಾಡ್ತಾರೆ ಅಂತ ಅನ್ನೋ ಭರವಸೆ ನನ್ನಲ್ಲಿದೆ. ನಾನಾಗಲೇ ಹೇಳ್ದಾಗೆ ಮತ್ತೆ ಇದನ್ನೇ ಹೇಳ್ತೀನಿ, ಅಪ್ಪನ ಪಾತ್ರ ನಿಭಾಯಿಸೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನ್ನ ಕೈಯಲ್ಲಿ ಆ ತಾಕತ್ ಕೂಡ ಇದೆ ಅಂತ ನಾನು ನಂಬಿದ್ದೆ. ಹೇಳೋದು ಮರೆತೆ, ಅದಕ್ಕೋಸ್ಕರ ಮತ್ತೆ ವಾಪಸ್ ಮೈಕಿಸ್ಕೊಂಡೆ. ಇಲ್ಲಿ ಅದನ್ನೇ ಯಾವಾಗ ನಮ್ಮ ತಂದೆಯವರು ಅಲ್ಲಿಯ ಹಗರಣಗಳಾಗ್ಬೋದು, ಅಲ್ಲಿಯ ಕೊಲೆಗಳಾಗ್ಬೋದು, ಅಲ್ಲಿ ಒಂದು ಮರಕ್ಕೆ ಹುಟ್ಕೊಳ್ಳೋವಂಥ ಒಂದು ದ್ವೇಷ ಅದು. ಸೊ ಹಾಗೆ ಆಗೋವಂಥದ್ದು, ಇದಕ್ಕೆ ಯಾಕೆ ಹಿಂಗೆ, ಏನಿದೆ ಒಳಗಿನ ಗುಟ್ಟು ಏನು ಅಂತ ಆ ರಹಸ್ಯವನ್ನು ಬಿಚ್ಚಿಡುವಂಥ ಟೈಮ್ಗೆ ಅವರು ಹೋದಾಗ ಅಲ್ಲಿ ಆ ಕಡೆ ಸೈಡಲ್ಲೇ ಒಂಚೂರು ಅಪ್ಪ ಕೂಡ ಇದ್ದರು, ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೈಡಲ್ಲಿ ಅವರ ಒಡನಾಟ ಕೂಡ ಇತ್ತು. ಆದ್ದರಿಂದ ಅವ್ರಿಗೆ ಆ ಭಾಷೆ ಕೂಡ ಸಲೀಸಾಗಿ ಮಾತಾಡೋವಂಥ ಇತ್ತು, ಅವ್ರಿಗೆ ಬರ್ತಿತ್ತು. ಸೊ ಆಮೇಲೆ ಆಪ್ತತೆ ಅನ್ನೋದು ತುಂಬ ಬೆಳೆದ್ಬಿಡ್ತು ಅಪ್ಪಂಗೆ. ಯಾಕಂದರೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ ಭೀಮಾ ತೀರದವರ. ಅಂದರೆ ಆ ವಿಜಯಪುರ ಅನ್ನೋ ಜನನೇ ಹಾಗೆ, ಅವರು ಎಲ್ಲವುದೂ ಅತಿರೇಕ. ನೀನು ಪ್ರೀತಿ ಮಾಡಿದ್ರೆ ಪ್ರೀತಿ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ. ಅಕಸ್ಮಾತ್ ನಿನಗೆ ನೆಗ್ಲೆಕ್ಟ್ ಮಾಡಬೇಕು, ನನಗೆ ಇಷ್ಟ ಆಗಲ್ಲ ನಿನಗೆ ಅಂದರೆ ದ್ವೇಷ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ ಅವರು. ಸೊ ಇದೆರಡರ ನಡುವೆ ಅವರು ಬದುಕ್ತಾ ಇರೋವಂಥ ಜನ. ಸೊ ಪ್ರೀತಿ ನೀನು ಕೊಟ್ಟರೆ ಅವರು ವಾಪಸ್ ನಿಮಗೆ ಪ್ರೀತಿನೇ ಕೊಡ್ತಾರೆ, ನೀನು ದ್ವೇಷ ಕೊಟ್ಟರೆ ಅವ್ರು ವಾಪಸ್ ದ್ವೇಷನೇ ಕೊಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ನಾವು ಅಲ್ಲಿಗೆ ಹೋಗಿ ಅವ್ರಗಳ ಮನೆಯಲ್ಲಿ ಊಟ ಮಾಡಿದ್ದೀವಿ, ನಮಗೂ ಅಲ್ಲಿಯ ಋಣ ಇದೆ. ಸೊ ಹಾಗಾಗಿ ನಾನು ಎಲ್ಲೂ ಭೀಮಾ ತೀರವನ್ನು ಅಲ್ಲಗೆಳೆಯೋದಿಲ್ಲ, ಅಥವಾ ಭೀಮಾ ತೀರದಲ್ಲಿ ನಡೀತಾ ಇದ್ದಂಥ ಅದನ್ನು ನಾನು ಇಲ್ಲಿ ಅವರಿಗೆ ಏನು ಅಪ್ಪ ಬರೆದಿದ್ದಾರೆ ಅದನ್ನು ನಾನು ಅವರಿಗೆ ಪೋಟ್ರೆ ಮಾಡಿ ಅದನ್ನು ಚಿತ್ರೀಕರಣ ಮಾಡಿ ಅಂತ ಹೇಳ್ತೀನಿ ಹೊರತು ಈಗಿನ ಭೀಮಾ ತೀರ ಚಿಂತಕರಾಗಲೇ ಹಂತಕರ ಬದಲು ಚಿಂತಕರಾಗಲಿ ಅಂತಲೇ ನಾನು ಈಗಲೂ ಬಯಸ್ತೀನಿ ಕೂಡ. ನನ್ನ ಒಳಗಿನ ಮಾತು ಅಂತಂದರೆ ಏನೋ ಘೋರ ಅತಿಘೋರ ಆ ಥರ ಇಲ್ಲ, ತುಂಬ ಕಡಿಮೆ ಆಗಿದೆ. ಅಲ್ಲಿಯ ಪಾತಕರ ಅಂದರೆ ಕೊಲೆಗಳಾಗಿರ್ಬೋದು ಅಂಥದ್ದೆಲ್ಲ ತುಂಬ ಕಡಿಮೆ ಆಗಿದೆ ಇವಾಗ, ಆ ಥರದ್ದೆಲ್ಲ ನಡೀತಾ ಇಲ್ಲ. ಮತ್ತು ಭಾಗಪ್ಪ ಅವ್ರು ಕೂಡ ಆ ಭಾಗದಲ್ಲಿ ಸಾವಾಗಲಿಲ್ಲ, ಅವರಿಗೆ ಈ ಭಾಗದಲ್ಲೇ ಆಗಿದ್ದು.
ಸೊ ಇದು ಆ ಕಡೆಯವ್ರು ಕೂಡ ಮಾಡಿಲ್ಲ, ಭೀಮಾ ತೀರದವರು ಮಾಡಿಲ್ಲ, ಭಾಗಪ್ಪ ಅವರು ಈ ಕಡೆ ಸೈಡಲ್ಲಿ ಆಗಿರುವಂಥದ್ದು. ಸೊ ಇದೆಲ್ಲ ಗೊಂದಲಗಳಿದ್ದಾವೆ. ನಾನು ಹೇಳೋದು ಇಷ್ಟೇ, ಅಲ್ಲಿಯ ಪ್ರೀತಿ ಕೂಡ ನಾವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಅವರುಗಳಿಗೆ ಮನಸ್ಸು ನಾವು ನೋವಿಸ್ಬಾರ್ದು. ಯಾಕಂದರೆ ಅವರು ಆಗಿನ ಕಾಲದ್ದು, ಆಗಿನ ಪೀಳಿಗೆ, ಈಗ ನಮ್ಮ ತಂದೆ ಇದ್ದಿದ್ದ ಪೀಳಿಗೆ ಇದ್ದ ಜನಕ್ಕೂ ಈಗ ಅವರು ಹೇಳಿದರು ಹೇಳಿ ಹೋಗೋ ಕಾರಣ ಅಂತಂದರೆ ಅವ್ರು ಈಗಿನ ಪೀಳಿಗೆಯವರು. ಆಗಿನ ಪೀಳಿಗೆಯವ್ರಿಗೆ ಅದು ಹೇಳಿ ಹೋಗೋ ಕಾರಣ ಬಂದು 20 ವರ್ಷ ಆಯಿತು. ಸೊ ಅವರಿಗೆ ರವಿ ಬೆಳಗೆರೆಯ ಬರವಣಿಗೆ ಏನು ಅನ್ನೋದು ಈಗ ಬಿಚ್ತಾ ಹೋಗುತ್ತೆ. ಈಗ ಅವರು ಅದನ್ನು ಓದ್ತಾ ಹೋಗ್ತಾರೆ. ಈಗ ರವಿ ಬೆಳಗೆರೆ ಅವ್ರನ್ನ ಅರ್ಥೈಸ್ಕೊಂಡು ಹೋಗ್ತಾರೆ. ರವಿ ಬೆಳಗೆರೆ ಅವ್ರನ್ನ ಜಡ್ಜ್ ಮಾಡ್ತಾರೆ. ಓ ಈ ಬರವಣಿಗೆ ಅಂದರೆ ಹೀಗೆ ಗೀಳು ಹಚ್ಚೋ ಅಂಥದ್ದೇನಿತ್ತು ಮೊದಲಿಂದನೂ ಮಾಡ್ತಿದ್ರು. ಯಾವಾಗ ಭೀಮಾ ತೀರಕ್ಕೆ ಅಪ್ಪ ಪದೇ ಪದೇ ಭೇಟಿ ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ನಿಮಗೂ ಇದರದ್ದು ಮಾಹಿತಿ ಇರಲಿ ಅಂತ ಹೇಳ್ತೀನಿ ಬಾಬು ಅವರೇ. ಅಲ್ಲಿ ನಮ್ಮ ತಂದೆ ಅವಾಗಿನ್ನ ಚಂದಪ್ಪ ಅವರು ಸಿಕ್ಕಿರಲಿಲ್ಲ, ಅಂದರೆ ಇನ್ನೇನು ಭೇಟಿ ಆಗಬೇಕು. ಬರ್ತಾರೆ, ಕೂತ್ಕೊಳ್ಳಿ ಸರ್ ಅಂತ ಅವ್ರನ್ನ, ನಮ್ಮ ತಂದೆ ಅವ್ರನ್ನ ಒಂದು ಚೇರಲ್ಲಿ ಕೂರಿಸ್ತಾರೆ. ನಮ್ಮ ತಂದೆ ಅಷ್ಟೊತ್ತಿಗಾಗಲೇ ಒಡನಾಟ ತುಂಬ ಹತ್ತಿರ ಆಗಿಬಿಟ್ಟಿರತ್ತೆ, ಭೀಮಾ ತೀರದ ಜನಗಳ ಹತ್ರ ಸಂಪರ್ಕ ತುಂಬ ಚೆನ್ನಾಗಾಗಿರುತ್ತೆ. ಅವರು ಅಪ್ಪ ಚೇರ್ ಮೇಲೆ ಕೂತಿರ್ತಾರೆ, ಎದುರುಗಡೆ ಒಂದು ಗರಡಿ, ಇದು ತೊಂದರೆ ಇಲ್ಲ ತಗೊಳ್ತೀನಮ್ಮ, ತೊಂದರೆ. ಸೊ ಅಲ್ಲಿ ಒಂದು ಗರಡಿ ಮನೆ ಅಂತೀವಲ್ಲ, ಹಾಗೆ ಕುಸ್ತಿ ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಕಳು ಇಂದ ಹಿಡಿದು ದೊಡ್ಡವರೆಲ್ಲರೂ ಕುಸ್ತಿ ಪೈಪೋಟಿ ಮಾಡ್ತಾ ಇರ್ತಾರೆ ಒಬ್ಬರ ಮೇಲೊಬ್ಬರು. ಅಲ್ಲಿ ಪಕ್ಕದಲ್ಲಿ ಒಬ್ಬರು ಚಂದ್ರಪ್ಪ ಶಿವಪ್ಪ ವಾರಿಕ್ ಅಂತ ಕೂತಿರ್ತಾರೆ. ಅವ್ರ ನೆಲದ ಮೇಲೆ ಕೂತಿರ್ತಾರೆ, ನಮ್ಮ ತಂದೆ ಚೇರ್ ಮೇಲೆ ಕೂತಿರ್ತಾರೆ. ಅವರು ಥ್ಯಾಂಕ್ ಯು ಸೋ ಮಚ್. ಅವರು ನಮ್ಮ ತಂದೆ ಕೇಳ್ತಾರೆ, ಇವರೆಲ್ಲ ಏನು ಗರಡಿ ಇದು ಕಲಿತಾ ಇದ್ದಾರಲ್ಲ ಅಂತ, ಏನು ಇವರೆಲ್ಲ ಅದೇ ರೀ ಪೈಲ್ವಾನ್ ಆಗ್ಬೇಕಂತಾರ್ರಿ ಎಲ್ಲರೂ, ಅದಕ್ಕೆ ಕಲಿಯಾಕತ್ತಾರ್ರಿ ಅಂತ. ಹೌದೇನೋ, ನಿನ್ನ ಮಕ್ಳು ಅದಾರೇನಾದ್ರಲ್ಲ ಅಲ್ಲಿ ಅಂತ ಕೇಳ್ತಾರೆ. ಹೌದ್ರಿ ಅದಾರ್ರಿ, 4 ಮಕ್ಳು ಅದಾರ್ರಿ ನಂದು, ಅಲ್ಲೇ ಮಾಡಕತ್ತಾರ ನೋಡ್ರಿ ಅವ್ರು ಅಲ್ಲಿ ಕುಸ್ತಿ ಮಾಡಕತ್ತಾರ ಅಂತ. ಹೌದೇನಾ, ದೊಡ್ಡವನು ಯಾವನ? ದೊಡ್ಡವನ ಅವನ್ರಿ ಅನಿಲ್ ಶಿವಪ್ಪ ವಾರಿಕ್ ಅಂತ ಹೇಳಿ ಕರಿಯವನ್ನ ಅಂತ. ಬರ್ತಾನ ಅವನು. ಏನಾಗ್ತಿ ದೊಡ್ಡವನಾದ್ಮೇಲೆ ಅಂತ ನಮ್ಮ ತಂದೆ ಕೇಳ್ತಾರೆ. ರೀ ಆ ಎದುರುಗಡೆ ಮನೆಯವನ್ನ ಕೊಲ್ತೀನಿ ರೀ ನಾನು ಅಂತ ಅವನು ಹೇಳ್ತಾನೆ. ಅವನಿಗಾಗ 5ನೇ ಕ್ಲಾಸ್ ಓದುವಂಥ ವಯಸ್ಸು. ಅವನನ್ನ ಅವನ ಅವ್ರ ಅಪ್ಪನ ಕೇಳದೆ ಸಮೇತ ಅವನನ್ನು ಗಾಡಿನಲ್ಲಿ ಕೂರಿಸ್ಕೊಂಡು ನಮ್ಮಪ್ಪ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಮ್ಮ ಮನೆಗೆ ಕರ್ಕೊಂಡು ಬಂದು ಓದಿಸ್ತಾರೆ. ಇದೇ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾನೆ ಹುಡುಗ. ಅದಾದಮೇಲೆ ಏನಾಗ್ತೀಯೋ ಮಗನೇ ಮುಂದಕ್ಕೆ? ನನಗೆ ಅಕ್ಕ, ನಮಗೆ ಅವನ ತಮ್ಮ ಆಗ್ತಾನೆ ಅನಿಲ್. ಏನು ಮಾಡ್ತೀಯೋ ನೀನು ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಕೇಳಿದಾಗ ಅವನು ಹೇಳೋದು, ಅಕ್ಕ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಬೇಕು ಅಂತ ಆಸೆ ಆಗಿದೆ ನನಗೆ ಅಂತ ಹೇಳ್ತಾನೆ. ಸೊ ಅಪ್ಪ ಹೋಟೆಲ್ ಮ್ಯಾನೇಜ್ಮೆಂಟನ್ನು ಮಾಡಿಸ್ತಾರೆ ಅವನಿಗೆ. ಈಗ ಅವನು ಹೋಟೆಲ್ ಮಾಲೀಕ ಆಗಿದ್ದಾನೆ. ಸೊ ಹೀಗೆ ಆಗಲೇ ಅಪ್ಪ ಹಂತಕರು ಅಂತ ಹೆಸರಿಟ್ರೆ ಹೊರತು ಅಪ್ಪನಲ್ಲೂ ಒಂದು ಚಿಂತಕ ಆಲ್ರೆಡಿ ಹುಟ್ಟಿದ್ದ. ಸೊ ಅದು ಆ ಚಿಂತಕ ಅನ್ನೋದು ಹೇಗಿತ್ತು, ಇವಾಗ ಅನಿಲ್ ಶಿವಪ್ಪ ವಾರಿಕು ಅದೇ ಗರಡಿ ಪಳಗಿದ್ದಿದ್ರೆ ಅವನ್ನ ಯಾರಾದರೂ ಕೊಂದು ಹಾಕಿರೋರು, ಇಲ್ಲ ಅವ್ನು ಯಾರನ್ನಾರೋ ಕೊಂದು ಹಾಕಿರೋನು, ಇದೇ ಪೀಳಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ. ಸೊ ಇದೊಂದು ನಾನು ಹೇಳಬೇಕಂತಿದ್ದೆ. ಆಗಲೇ ಅಪ್ಪನಲ್ಲಿ ಒಂದು ಚಿಂತಕ ಅನ್ನೋನು ಹುಟ್ಕೊಂಡಿದ್ರು. ಸೊ ಹಾಗಾಗಿ ಭೀಮಾ ತೀರ ಈಗ ಹಂತಕರು ಬದಲು ಚಿಂತಕರು ಆಗಲಿ. ಮತ್ತು ಬಟ್ ಈ ಪುಸ್ತಕಕ್ಕೆ ನಾನು ಏನು ಹರಿಸ್ತೀನಿ ಅಂತಂದರೆ, ಅದು ಯಥಾವತ್ ಹೇಗಿದೆ ಹಾಗೆ ಬಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ರೇಕ್ಷಕರು ಆಗತ್ತೆ. ಅಲ್ಲಿಯ ಭೀಮಾ ತೀರೆ ನೋಡೋ ಜನಕ್ಕೂ ಕೂಡ ಹೌದಪ್ಪ ಇದು ರವಿ ಬೆಳಗೆರೆ ಅವ್ರು ಮಾಡಿದ್ದು, ಇದು ಸತ್ಯ ಘಟನೆ, ಇದನ್ನು ಅವರು ಎಲ್ಲೂ ತಿರುಚಿ ಪರಿಚಿ ಮಾಡಿಲ್ಲ ಅನ್ನೋದು ಇವರು ತೋರಿಸೋ ಇದ್ರ ಮೇಲೆ ನಿಂತಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಇಲ್ಲ ಅದು ಹಾಕೊಳ್ತೀನಿ, ಸೆಕೆಂಡ್ ಪಾರ್ಟ್ಗೆ ಅದನ್ನು ಮಾಡ್ತೀನಿ ಸರ್, ಅದನ್ನು ಮಾಡ್ತೀನಿ. ಹೌದು ಡೆಫಿನೆಟ್ ಆಗಿ ಸರ್. ಅದನ್ನು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭೀಮಾ ತೀರದ ಹಂತಕರು ಸಿನಿಮಾಗೆ ಛಾಯಾಗ್ರಾಹಕನಾಗಿ ನನ್ನನ್ನು ಸೆಲೆಕ್ಟ್ ಮಾಡಿದ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಇದು ಕಥೆನೇ ಒಂದು ರಿಯಲಿಸ್ಟಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಿನಿಮಾಟೋಗ್ರಫಿನೂ ರಿಯಲಿಸ್ಟಿಕ್ ಅಪ್ರೋಚ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀವಿ. ಜೊತೆಗೆ ನಾನು ಇಲ್ಲಿ ತನಕ ಆ ಸರೌಂಡಿಂಗಲ್ಲಿ ಯಾವುದೂ ಮಾಡಿಲ್ಲ ಸಿನಿಮಾ. ನಾರ್ತ್ ಕರ್ನಾಟಕ ಬೆಲ್ಟಲ್ಲಿ ಡೆಫಿನೆಟ್ಟಾಗಿ ಒಂದು ನನ್ನ ಕೆರಿಯರಲ್ಲಿ ಬೇರೆ ಥರದ ಕಲರ್ ಇರೋ ಥರದ ಒಂದು ಸಿನಿಮಾ ಆಗುತ್ತೆ ಡೆಫಿನೆಟ್ಟಾಗಿ. ಮತ್ತು ಭೀಮಾನೇ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಡೆಫಿನೆಟ್ಟಾಗಿ ಒಂದು ಒಳ್ಳೆ ಸಿನಿಮಾಟೋಗ್ರಫಿಕಲಿ ಏನು ರಿಯಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಅದನ್ನು ಪ್ರಯತ್ನ ಪಟ್ಟು ಚೆನ್ನಾಗಿ ಮಾಡ್ತೀವಿ. ಮತ್ತು ಬಾಬು ಸರ್ ನಿರ್ದೇಶನದಲ್ಲಿ ಮಾಡ್ತಿರೋದು ಖುಷಿ ಇದೆ. ಡೆಫಿನೆಟಾಗಿ ಅದು ರಿಯಲ್ ಇನ್ಸಿಡೆಂಟ್ಸ್ ಅಲ್ವಾ. ರಿಯಲ್ ಇನ್ಸಿಡೆಂಟ್ಸು ಸಿನಿಮ್ಯಾಟಿಕ್ಕಾಗಿ ತುಂಬ ಬೇರೆ ಥರ, ಈಗ ಮೇಕಿಂಗ್ ಅಂತ ನಾವೇನು ಮಾಡ್ತೀವಿ ಆ ಥರ ಇಲ್ಲದೆ ರಿಯಲ್ ಇನ್ಸಿಡೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡೋ ಥರದ್ದು ಒಂದು ಕೆಲಸ ಮಾಡಬೇಕಾಗತ್ತೆ.
ತುಂಬ ಆರ್ಟಿಫಿಷಿಯಲ್ ಆಗಿ, ಈಗ ರೆಗ್ಯುಲರ್ ಸೀನ್ಸ್ ಅಂತಂದರೆ ಅದರಲ್ಲಿ ಎಕ್ಸಾಗರೇಷನ್ ಆ ಥರದ್ದೆಲ್ಲ ತುಂಬ ಇರುತ್ತೆ. ಆ ಥರ ಇಲ್ಲದೆ ಈಗ ಸಿನಿಮಾ ಅಂತ ಅಂದಾಗ ಇದು ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಅದನ್ನು ಅದೇ ಥರನೇ ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಜಾಸ್ತಿನೇ ದಿನ ಆಗುತ್ತೆ, ಯಾಕೆಂದರೆ ಈಗ ತಾನೇ ಡೈರೆಕ್ಟ್ರು 2 ಪಾರ್ಟು ಅಂತ ಹೇಳಿದ್ರಲ್ಲ, ಅದರಿಂದ ಡೆಫಿನೆಟಾಗಿ ಒಂದು 80ರಿಂದ 100 ದಿನ ಆಗುತ್ತೆ ಅಂತ ಅನಿಸ್ತಾ ಇದೆ. ಜೊತೆಗೆ ನಮಗೆ ನಿರ್ಮಾಪಕರು ಒಂದೇ ಹೇಳಿದ್ದು, ಸಿನಿಮಾ ಕ್ವಾಲಿಟಿ ವೈಸ್ ಏನೂ ಕಾಂಪ್ರಮೈಸ್ ಇರಬಾರ್ದು ಅನ್ನೋ ಥರ. ಹಂಗಾಗಿರೋದ್ರಿಂದ ಎಕ್ವಿಪ್ಮೆಂಟ್ಸ್ ವೈಸ್ ಏನೂ ಕಾಂಪ್ರಮೈಸ್ ಆಗಲ್ಲ. ರಿಯಲಿಸ್ಟಿಕ್ ಅಪ್ರೋಚ್ ಆಗಿದ್ರೂ ಈಗ ಒಂದು ಕ್ಯಾರೆಕ್ಟರ್ ಓಡಬೇಕು ಅಂತಂದರೆ ಅದಕ್ಕೆ ಏನು ಬೇಕು. ಈಗ ಸಿಕ್ಕಾಪಟ್ಟೆ ಈ ಚಂದಪ್ಪನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಒಳ್ಳೆ ರನ್ನರ್ ಅಂತೆ. ಈಗ ಆ ರನ್ನಿಂಗ್ ಸ್ಪೀಡ್ನ ನಾವು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ನಾವು ಕ್ಯಾಮ್ರಾನೂ ಓಡಬೇಕಾಗತ್ತೆ. ಆ ಥರ ಎಲ್ಲ ಸಲಕರಣೆಗಳನ್ನ ಇಟ್ಕೊಂಡು ಡೆಫಿನೆಟಾಗಿ ಅದನ್ನೇ ನಾನು ರಿಯಲಿಸ್ಟಿಕ್ ಅಪ್ರೋಚ್ ಅಂತ ಹೇಳಿದ್ದು. ಅದನ್ನು ನ್ಯಾಯ ಒದಗಿಸಿ. ಟೈಮ್ ಫ್ರೇಮ್ ಸೇಮ್ ಇರುತ್ತೆ ಸರ್. ಅವಾಗೇನು ನಡೆದಿತ್ತು ಟೈಮ್ ಅಂದರೆ 90s ಅಲ್ಲೇನು ನಡೆದಿತ್ತು, ಈಗ ಅದನ್ನು ನಾವು ಮಾಡ್ಕೋಬೇಕು. ನಮ್ಮ ಆರ್ಟ್ ಡೈರೆಕ್ಟ್ರು ಬಾಬು ಖಾನ್ ಸರ್ ಕರ್ಕೊಂಡೋಗಿ, ಅಲ್ಲ ಈಗ ಊರನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಇರೋ ಊರಲ್ಲಿ ಬದಲಾವಣೆಗಳು ಮಾಡ್ಕೊಂಡು ಏನಿಲ್ಲ ಅವಾಗ ಏನಿತ್ತು ಆ ಥರದನ್ನು. ಯಾಕೆಂದರೆ ಅಲ್ಲಿ ತುಂಬ ಚೇಂಜ್ ಆಗಿಲ್ಲ. ಈಗ ಇಲ್ಲಿ ನಮ್ಮ ಬೆಂಗಳೂರು ಥರ ಬೆಳೆದಿಲ್ಲ ಆ ಭಾಗ ಇನ್ನು. ಅಲ್ಲಿ ಆಲ್ಮೋಸ್ಟ್ ಬಿಲ್ಡಿಂಗ್ಸು ಎಲ್ಲ ಹಂಗಂಗೆ ಇದೆ, ಮನೆಗಳು ಆ ಥರದ್ದೆಲ್ಲನೂ. ಕೆಲವು ಈಗ ಸ್ಟ್ರೀಟ್ ಲೈಟ್ಸು ಆ ಥರದ್ದೆಲ್ಲ ಏನೇನು ಚೇಂಜ್ ಆಗಿದೆ ಅದನ್ನೆಲ್ಲನೂ ಸ್ವಲ್ಪ ಆ ಟೈಮಲ್ಲಿ ಏನಿತ್ತು ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ. LED ಅವಾಯ್ಡ್ ಮಾಡಬೇಕಾಗತ್ತೆ. ಅವಾಗೇನಿತ್ತು ಟಂಕ್ಷನ್ ಲೈಟ್ಸ್ ಆ ಥರದನ್ನೆಲ್ಲ ಪ್ಲ್ಯಾನ್ ಮಾಡಿ. ಇಲ್ಲ ಆ ಥರ ತುಂಬ ಹೋಗಲ್ಲ. CG ಆ ಥರದನ್ನೆಲ್ಲ ತುಂಬ ಇಂಪ್ಲಿಮೆಂಟ್ ಮಾಡಲ್ಲ, ಯಾಕಂದರೆ ರಿಯಲಿಸ್ಟಿಕ್ ಅಪ್ರೋಚ್ ಆಗಿರೋದ್ರಿಂದ ತುಂಬ ಆರ್ಟಿಫಿಷಿಯಲ್ ಬೇಡ ಅಂತ ರಿಯಲಿಸ್ಟಿಕ್ ಆಗಿ ಅದನ್ನೇ ನಾವೇ ಚೇಂಜ್ ಮಾಡಿಕೊಂಡೇ ಶೂಟ್ ಮಾಡಿಬಿಡ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ನಾ ಇಂಡಸ್ಟ್ರಿಗೆ ಫಸ್ಟ್ ಬರಬೇಕಾದ್ರೆ ಬಾಬು ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅವರಿಂದ ನನಗೆ ಮಫ್ತಿಗೆ ಬರೋದಕ್ಕೆ ಒಂದು ದೊಡ್ಡ ಚಾನ್ಸ್ ಸಿಕ್ತು. ನಾನು ಫಸ್ಟ್ ಬಾಬು ಸರ್ ಜೊತೆ ಅವರು ವರ್ಕ್ ಮಾಡಿದಂಥ ಸಂತೆಯಲ್ಲಿ ನಿಂತ ಕಬೀರ ಸಿನಿಮಾದ ಟ್ರೈಲರ್ ಮತ್ತು ಟೀಸರಿಂದ ನನಗೆ ಕೆರಿಯರ್ ಶುರು ಆಯಿತು. ಮತ್ತು ಅಲ್ಲಿಂದ ನೆಕ್ಸ್ಟು ಬಾಬು ಸರ್ ಜೊತೆ ಅವರು ವರ್ಕ್ ಮಾಡಿದಂಥ ಮರಾಠಿ ಸಿನಿಮಾ ಜೊತೆಲಿ ವರ್ಕ್ ಮಾಡಿದ್ವಿ 2 years ಬ್ಯಾಕು. ಸೊ ಅದಾದಮೇಲೆ ಈ ಸಿನಿಮಾಗೆ ಮತ್ತೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾ ಲಾಸ್ಟ್ ಇಯರ್ ವರ್ಕ್ ಮಾಡಿದಂಥ ಉತ್ತರ ಕರ್ನಾಟಕದಲ್ಲೇ ವರ್ಕ್ ಮಾಡಿದ್ದು. ಸೊ ಈ ಸಲ ಮತ್ತೆ ಒಂದು 90s ಸಬ್ಜೆಕ್ಟ್. ಸೊ ನಾವೊಂದು 20-30 years ಬ್ಯಾಕ್ ಹೋಗ್ತಿರೋದ್ರಿಂದ ಆ ಟೈಮ್ ಫ್ರೇಮ್ ರಿಯಲಿಸ್ಟಿಕ್ ಅಪ್ರೋಚ್, ಈಗ ಏನು ಕ್ಯಾಮ್ರಾಮನ್ ಹೇಳಿದ್ರು, ಆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಆ ಫುಟೇಜಸ್ ನೋಡಿ ಇನ್ನು ಆ ಚಾಲೆಂಜಸ್ನ ಫೇಸ್ ಮಾಡಿ ಇನ್ನು ಏನಿದ್ರು ಇಷ್ಟೊತ್ತು ಅದ್ರ ಬಗ್ಗೆ ನನಗೆ ಸಬ್ಜೆಕ್ಟ್ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಸೊ ಬಾಬು ಸರ್ ಮೊನ್ನೆ ಇದ್ರ ಬಗ್ಗೆ ಕತೆ ಬಗ್ಗೆ ಕೇಳಿದಾಗ ಅವರು ಪುಸ್ತಕ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪುಸ್ತಕ ಓದಿ ನಾನು ಅದ್ರ ಬಗ್ಗೆ ಇನ್ನು ಕತೆ ಶುರು ಮಾಡಬೇಕು. ಸೊ ಇನ್ನು ಪೋಸ್ಟ್ ಪ್ರೊಡಕ್ಷನ್ ಶುರು ಆದಾಗ ನಾನು ಮತ್ತೆ ಮುಂದಿನ ಭಾಗ ಮಾತಾಡಬೇಕಾಗತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿತ್ ಅವಶ್ಯ ಸಂಗೀತ ನಿರ್ದೇಶಕ. ಈ ಸಿನಿಮಾ ನಂಗೆ ಸಿಕ್ಕಿರೋದಕ್ಕೆ ಬಾಬು ಸರ್ಗೆ ತುಂಬ ಥ್ಯಾಂಕ್ಫುಲ್. ರೀಸೆಂಟ್ಲಿ ನನ್ನ ಸಾರ್ ಕರೆದ್ಬಿಟ್ಟು ಒಂದು ಪ್ರಾಜೆಕ್ಟ್ ಲೋಕಿ ಅಂತೇಳಿ ಈ ಪುಸ್ತಕ ಮುಂದೆ ಇಟ್ಟಾಗ ತುಂಬ ಎಕ್ಸೈಟಿಂಗ್ ಆಗಿತ್ತು. ಇದ್ರ ಬಗ್ಗೆ ನಾವು ತುಂಬ ಕೇಳಿದ್ದು, ಪುಸ್ತಕ ಓದಿರಲಿಲ್ಲ. ಸೊ ಆ ಕ್ಷಣನೇ ನನ್ನ ಕೈಲಿ ಬುಕ್ ಇಟ್ಬಿಟ್ಟು ಓಕೆ ನಾನು ಓದಬೇಕಾಗಿತ್ತು. ಬುಕ್ನ ಕಂಪ್ಲೀಟ್ ಆಗೋದೆ. ತುಂಬ ಒಳ್ಳೆಯ ಕತೆ, ತುಂಬ ಚೆನ್ನಾಗಿದೆ. ಸಾರ್ದು ರವಿ ಬೆಳಗೆರೆ ಸಾರ್ದು ಪುಸ್ತಕ, ಬರವಣಿಗೆ ಶೈಲಿ ಐ ಆಮ್ ವೆರಿ ಎಕ್ಸೈಟಿಂಗ್. ಸರ್ ಎಲ್ಲ ಡಿಸ್ಕಷನ್ ಆಗ್ತಾ ಇದೆ. ಆ ಪಾರ್ಟ್ ಮೇಲೆ ಹೆಂಗೆ ಹೇಳ್ತಾರೆ ಆ ರೀತಿ ವರ್ಕ್ ಒಂದಂತೂ ಹೇಳಿದರೆ, ಅಂದರೆ ತುಂಬ ಸೀನಿಯರ್ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿರೋದು ಬಾಬು ಸಾರು. ಈಸ್ ವೆರಿ ಪ್ಯಾಷನೆಟ್, ತುಂಬ ಪ್ಯಾಷನೆಟ್. ಅವ್ರ ಹಿಂದೊಂದು ಇಸ್ಮಾಯಿಲ್ ದರ್ಬಾರ್ ಸರ್ ಆಗಲಿ, ಹಂಸಲೇಖ ಸರ್ ಆಗಲಿ, ಅವ್ರ ಥ್ರೂ ಮ್ಯೂಸಿಕ್ ಜರ್ನಿ ತುಂಬ ದೊಡ್ಡದು. ನನಗೂ ಎಕ್ಸೈಟ್ಮೆಂಟ್ ಇದೆ, ಏನು ಕಲಿತೀನಿ ಅವರಿಂದ, ಏನು ಮಾಡ್ತೀನಿ, ಏನು ಹೊಸ ಥರ ಬರ್ತದೆ ಅಂತ. ಒಂದು ಪ್ಯಾಟ್ರನಲ್ಲಿ ಟೋಟಲ್ ಮ್ಯೂಸಿಕ್ನ ಕಟ್ಕೊಡ್ಬೇಕು ಅಂತ ಒಂದು ಚಾಲೆಂಜ್ ಹೇಳಿದ್ದಾರೆ. ಇಲ್ಲ ಸರ್, ಒಟ್ಟಲ್ಲಿ ಸಾರಂತೂ ತುಂಬ ಶಿಸ್ತಾಗಿ ಒಂದು ಮಾತು ಹೇಳಿದ್ದಾರೆ. ಒಂದು ಮೂಲತನ ಏನಿರುತ್ತೆ ಅದ್ರ ಸುತ್ತ ಒಂದು ಕತೆ ಹೆಣಿಬೇಕಂತ ಒಂದು ಹಾಡಿನ ಮುಖಾಂತರ. ನಾವೆಲ್ಲೂ ತುಂಬ ಕಮರ್ಷಿಯಲ್ ಆಸ್ಪೆಕ್ಟ್ ಗೊತ್ತಿಲ್ಲ, ಬಟ್ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡ್ಬೇಕಂತ ಹೇಳಿದ್ದಾರೆ. ಐ ಆಮ್ ಎಕ್ಸೈಟಿಂಗ್. ಇನ್ನೂ ಆ ಡಿಸ್ಕಷನ್ ಪ್ರೋಸೆಸ್ ಆಗ್ತಾ ಇದೆ ಸರ್. ಗೋಪಾಲ್ ವಾಜಪೇಯಿ ಸರ್ದು ಒಂದು ಹಾಡು ಬಳಸ್ಕೊಳ್ತಿದ್ದೀನಿ ಸರ್. ಅವ್ರದ್ದು ರವಿ ಸರ್ ಬಂದಾಗ ಗೋಪಾಲ್ ವಾಜಪೇಯಿ ಅವ್ರ ರೂಮಲ್ಲೇ ಇದ್ದಿದ್ದು, ಹಂಗಾಗಿ ಅದನ್ನು ಬಿಡೋದು ಬೇಡ ಅನ್ನೋ ಕಾರಣಕ್ಕೆ ಅವರು ದೊಡ್ಡಪ್ಪ ನಾಟಕದ ಏನ ಜಳಕ ಏನ ಪುಳಕ ಅನ್ನೋ ಒಂದು ಸಾಂಗ್ ಬಳಸ್ಕೊಳ್ತಿದ್ದೀನಿ. ಅದು ಬಿಟ್ಟರೆ ಚಿದಂಬರ ನರೇಂದ್ರ ಅಂತ ಇವತ್ತಿನ ಭಾಳ ಪ್ರವರ್ಧಮಾನದಲ್ಲಿರುವಂಥ ಒಳ್ಳೆ ದೊಡ್ಡ ಕವಿ, ಅವ್ರ ಜೊತೆಗೆ ನಾನು ಸೇರಿಕೊಂಡು ಬಾಕಿ ಹಾಡುಗಳು ಬರಿತೀವಿ ಸರ್.
ಇದು ಹಾಡಿನ ಇದು ಥೀಮ್ ಮ್ಯೂಸಿಕ್ ಅದೇ ನಾವು ಯಾವಾಗಲೂ ಈಗ ಒಂದ್ಸರಿ ಆ ಕಂಪೋಸಿಂಗಲ್ಲಿ ಒಂದು ಮದರ್ ಟೋನ್ ಬರುತ್ತೆ ಸರ್, ಆ ಮದರ್ ಟ್ಯೂನ್ ಇಟ್ಕೊಂಡು ಅದ್ರ ಸುತ್ತ ಅದ್ರ ಶೇಡ್ಸಲ್ಲಿ ಮ್ಯೂಸಿಕ್ ಮಾಡ್ತಾ ಹೋಗೋದು ಅನ್ನೋ ಥರದ್ದು ಅವ್ರ ಜೊತೆಗೆ ಪ್ಲ್ಯಾನಲ್ಲಿ ಮಾತಾಡ್ಕೊಂಡಿರೋದು ಸರ್. ರೆಗ್ಯುಲರಾಗಿ ನನ್ನ ಸ್ಟೈಲ್ ಅದು ನನ್ನ ಸ್ಟೈಲ್ ಅನ್ನೋದಕ್ಕಿಂತ ಪ್ರತಿ ಸಾರಿನೂ ಎಲ್ಲ ಜೀನಿಯಸ್ಗಳು ಮಾಡೋದು ಅದನ್ನೇ. ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ್ ಅಂತ. ಇದು ನನ್ನ 2ನೇ ಸಿನಿಮಾ ಆ್ಯಂಡ್ ಬಾಬು ಸರ್ ಜೊತೆ ಮತ್ತೆ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಅದು ಸರ್ ಹೇಳ್ದಂಗೆ ಚಂದ್ರಪ್ಪ ಇಸ್ ಎ ಗುಡ್ ರನ್ನರ್ ಅಂತ ಹೇಳಿದರು. ಅದಕ್ಕೆ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಆ್ಯಂಡ್ ಬೇಸಿಕ್ ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೀನಿ. ಸರ್ ಅರೌಂಡ್ 2 to 3 kilometers ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅವರು ಹೇಳ್ತಾರೆ ಯಾವಾಗ ಓಡಬೇಕು, ಎಷ್ಟು ಓಡಬೇಕು ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ನಾನು ನಮ್ಮ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಬೇಕು. ನಮ್ಮ ಸುಮಾ ಮೇಡಮು, ಗಂಗಣ್ಣ, ಶ್ರುತಿ ಮೇಡಮು ಹಾಗೂ ಅನಿಲ್ ಸರ್. ಏನಕ್ಕೆ ಅಂತಂದರೆ ಒಬ್ಬ ನಿರ್ಮಾಪಕರು ಮುಂದೆ ಬಂದರೆ ಒಂದು ಚಿತ್ರಕಥೆಗೆ ಜೀವ ಬರುತ್ತೆ. ಏನು ಎಲ್ಲ ಕಲಾವಿದರಿಗೂ ಅವರ ಕನಸಿಗೆ ಒಂದು ರೆಕ್ಕೆ ಬರುತ್ತೆ, ಇನ್ನೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಹೀಗಾಗಿ ಸಿನಿಮಾ ಅವ್ರಿಗೂ ಒಳ್ಳೆಯದಾಗಲಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಮಾಡಲಿ. ಇನ್ನು ನಮ್ಮ ಬಾಬು ಸರ್ ಬಗ್ಗೆ ಮಾತಾಡಬೇಕು. ನಮ್ಮ ಕನ್ನಡದಲ್ಲಿರುವಂತಹ ಸೆನ್ಸಿಬಲ್ ಡೈರೆಕ್ಟರ್ಸಲ್ಲಿ ಬಾಬು ಸರ್ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಕ್ಕೆ ಅಂತಂದರೆ ಒಬ್ಬ ಬರಹಗಾರ ಯಾವಾಗ ನಿರ್ದೇಶನ ಮಾಡ್ತಾನೋ ಅದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಇನ್ನು ಬಾಬು ಸರು ನಮ್ಮದು ಒಡನಾಟ ಅಂತಂದರೆ ಅವ್ರ ಜೊತೆ ನಾನು ಒಂದು ನಾಟಕದಲ್ಲಿ ಕೆಲಸ ಮಾಡಿದೆ. ಒಂದು 4 ತಿಂಗಳ ಕಾಲ ರಿಹರ್ಸಲ್ಸ್ ಮಾಡಿದ್ವಿ. ಅದಾದಮೇಲೆ ಒಂದು 15 ಶೋ ಮಾಡಿದ್ವಿ. ಸೊ ಅಲ್ಲಿಂದ ಬಾಬು ಸರ್ ಪರಿಚಯ. ತುಂಬ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅಂದರೆ ಸರ್ ನೀವು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಡೈರೆಕ್ಟ್ ಆ್ಯಕ್ಷನ್ ಅನ್ನೋ ನಾಟಕ ಮಾಡಿದ್ದು. ಸರ್ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಉಳಿಸ್ಕೊತೀನಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಹೋಲ್ ತಂಡ ತುಂಬ ಖುಷಿ ಆಗ್ತಾ ಇದೆ ನಿಮ್ಗಳ ಜೊತೆ ವರ್ಕ್ ಮಾಡೋಕ್ಕೆ. ಸೋ ಎಕ್ಸೈಟೆಡ್. ಇನ್ನು ಭಾವನಾ ಮ್ಯಾಮ್, ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಅಂದರೆ ರವಿ ಬೆಳಗೆರೆ ಸರ್ ಪಾತ್ರನ ನೀವು ಹೆಂಗೆ ನಿರ್ವಹಿಸ್ತೀರಾ ಅಂತ. ಹಾಗೆ ರವಿ ಬೆಳಗೆ ಸರ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಂದರೆ ಇದು ತುಂಬ ಪೊಟೆನ್ಷಿಯಲ್ ಇರೋವಂಥ ಕತೆ. ಒಳ್ಳೆ ರೀತಿ ಪ್ರೆಸೆಂಟ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನಗೆ ಮತ್ತೆ ಮಳೆ ಹೋಯ್ತು ಆ ಸಿನಿಮಾ ಕೆಲಸ ಮಾಡಿದೆ. ಆ ಪೇಮೆಂಟ್ಸು, ಆ ನೀಟ್ನೆಸ್ಸು, ಆ ಲಾಡ್ಜು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಆ ಪ್ರೊಡ್ಯೂಸರ್ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ರು. ನೆಕ್ಸ್ಟು ನಮ್ಮ ಡೈರೆಕ್ಟ್ರು ಎಷ್ಟು ಕೂಲಾಗಿ ವರ್ಕ್ ಮಾಡಿದರು. ಇಬ್ಬರು ಡೈರೆಕ್ಟ್ರುಗಳು ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು. ಭಾಳ ಸಂತೋಷ ಆಯಿತು. ಈಗ ಈ ಪಿಕ್ಚರ್ಗೆ ಆ ಸೌಂಡಿಗೂ 1-2 ಸಿನಿಮಾ ಮಾಡಿದ್ದೀನಿ. ಹಂಗೆ ಬಾಬು ಸರ್ ನೀವು ಜೊತೇಲಿ ಇರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೇಲಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇದೆ ಸರ್. ನಮಸ್ಕಾರ. ಸಾಯಿ ಪ್ರಕಾಶ್ ಅವ್ರದ್ದು 80 ಸಿನಿಮಾ, ದಿನೇಶ್ ಬಾಬು ಅವ್ರದ್ದು 13 ಸಿನಿಮಾ, ಡಿ ರಾಜು ಬಾಬು ಅವ್ರದ್ದು 5 ಸಿನಿಮಾ. ಹಂಗೆ ಲೆಕ್ಕ ಇಟ್ಕೊಳ್ಳಿಲ್ಲ. ನಮ್ಮ ಕೆ ಬಿ ರಾಜು ಅವರು ಇದ್ದಾರೆ, ಮುದ್ರಾಜ್ ಅವರು ಇದ್ದಾರೆ, ಲೆಕ್ಕ ಇಟ್ಕೊಳ್ಳಿಲ್ಲ ಅಷ್ಟೇ. 70ನೇ ಇಸ್ವಿ ಬನ್ನಿ ಸರ್. ಫಸ್ಟು ಒಂದು ತೆಲುಗು, ತಮಿಳು, ಹಿಂದಿ ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಅವ್ರು MGR ಯಾವಾಗ ಮಿನಿಸ್ಟರ್ ಆದರು ಇಲ್ಲಿ ಕರ್ನಾಟಕಕ್ಕೆ ಬಂದೆ. ಫಸ್ಟ್ ಪಿಕ್ಚರು ಇದು ಆರ್ಟ್ ರೈಟ್ರಾಗಿ ಬೂದಿ ಮುಚ್ಚಿದ ಕೆಂಡ, ಬಿಳಿ ಗುಲಾಬಿ, ಆಮೇಲೆ ಇದು ವಿಷ್ಣುವರ್ಧನ್ ಅವ್ರದ್ದು ಮರ್ತೋಗಿದ್ದೀನಿ ಪಿಕ್ಚರು. ಆಮೇಲೆ ಲೈನಾಗಿ ಹಾಗೆ ಮಾಡ್ತಾ ಇನ್ನೂ ಇದ್ದೀನಿ, ಮಾಡ್ತಾನೇ ಇದ್ದೀನಿ. ಮಾಡಿದ್ದೀನಿ, ಅವ್ರದ್ದು ಮಾಡಿದ್ದೀನಿ. ನಮ್ಮ ಬಯ್ಯಾರ್ ಸ್ವಾಮಿ ಡೈರೆಕ್ಟ್ರು BS ರಂಗ ಅವರು, ಆ ಡೈರೆಕ್ಟ್ರ್ ಜೊತೆಯಲ್ಲಿ ಮಾಡಿದ್ದೀನಿ. ಎಲ್ಲ ಡೈರೆಕ್ಟ್ರು ಮಾಡಿದ್ದೀನಿ ಸರ್. ಖುಷಿ ಕೊಡ್ತಾಯಿದೆ ಹಂಗೆ. ಕೆಲಸ ಸಿಕ್ತು, ಮಾಡ್ತಾನೆ ಇದ್ದೀನಿ. ಈಗ 3 ಪಿಕ್ಚರ್ ರನ್ನಿಂಗಲ್ಲಿ ಇದ್ದೀನಿ. ಏನು ಗೊತ್ತಾಗಲ್ಲ ಈ ಸಿನಿಮಾಗೆ, ಇನ್ನೂ ಡಿಸ್ಕಷನ್ ಆಗಿಲ್ಲ. ಆದ್ಮೇಲೆ ಮಾಡ್ಕೊತೀವಿ. ಹೌದು ಸರ್, ಬಸವೇಶ್ವರ ನಗರ ಮನೆ.